ಕುಂದನಗಿರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಈ ಚಳಿಯ ಮಧ್ಯೆಯೂ ಏರುತ್ತಾ ಬಿಸಿ ಬಿಸಿ ಚರ್ಚೆ. ಉತ್ತರ ಕರ್ನಾಟಕ ಭಾಗ ಹಾಗೂ ಇಡೀ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಕುರಿತು ಬಿಸಿ ಬಿಸಿ ಚರ್ಚೆ ಆಗುವ ನಿರೀಕ್ಷೆ. ಸದ್ಯ ನಾವು ಏನು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಇದು ಸಾಂಬ್ರಾ ವಿಮಾನ ನಿಲ್ದಾಣ. ಸದ್ಯ ಅಧಿವೇಶನಕ್ಕೆ ಹಾಜರಿರ್ತಕ್ಕಂಥ ಸಚಿವರ ದಂಡು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಗಣ್ಯರು ಇಲ್ಲಿಂದಲೇ ಆಗಮಿಸ್ತಾರೆ. ಏನು ನಿತ್ಯ ಬರ್ತಕ್ಕಂಥ ವಿಮಾನಗಳು ಇರ್ಬೋದು, ಅದ್ರ ಜೊತೆಗೆ ವಿಶೇಷ ವಿಮಾನಗಳ ಮೂಲಕ ಇಲ್ಲಿ ಸಚಿವರ ದಂಡು ಮತ್ತು ವಿರೋಧ ಪಕ್ಷದ ನಾಯಕರು ಇನ್ನಿತರ ಶಾಸಕರ ದಂಡು ಇಲ್ಲಿ ಹರಿದು ಬರ್ತಾ ಇದೆ. ಏನು ಅಧಿವೇಶನಕ್ಕಾಗಿ ಸಕಲ ಸಿದ್ಧತೆಗಳು ಇದಾಗಲೇ ಪೂರ್ಣಗೊಂಡಿದ್ದು ಒಂದು ರೀತಿಯಲ್ಲಿ ಇಡೀ ಬೆಳಗಾವಿ ಮಧುಗನಗಿತ್ತೆಯಂತೆ ಸಿಂಗಾರಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಏನು ಹಲವಾರು ನಾಯಕರು, ಆಯಾ ಪಕ್ಷದ ನಾಯಕರು ತಮ್ಮ ತಮ್ಮ ಬ್ಯಾನರ್ ಬಂಟಿಂಗ್ಗಳನ್ನು ಪ್ರತಿಯೊಂದು ರಸ್ತೆಗಳಲ್ಲೂ ಹಾಕಿದ್ದಾರೆ. ಇಲ್ಲಿ ಬಂಟಿಂಗ್ ಮತ್ತು ಬ್ಯಾನರ್ಗಳು, ಪೋಸ್ಟರ್ಗಳ ಒಂದು ಜಾತ್ರೆ ನಡೀತಾ ಇದೆ ಅಂತ ಹೇಳಿದ್ರು ಸಹ ತಪ್ಪಾಗಲಾರದು. ಸದ್ಯ ಈಗಾಗಲೇ ಗೃಹ ಸಚಿವ ಪಿ ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು ಸೇರಿದಂತೆ ಇನ್ನಿತರರು ಇಲ್ಲಿ ವಿಮಾನದ ಮೂಲಕ ಆಗಮಿಸಿ ಸುವರ್ಣಸೌಧತ್ತ ತೆರಳಿದ್ದಾರೆ. ಮತ್ತಷ್ಟು ಸಚಿವರು ಮತ್ತು ಶಾಸಕರು ಇಲ್ಲಿ ವಿಮಾನದ ನಿಲ್ದಾಣದ ಮೂಲಕ ಈಗ ಅಧಿವೇಶನಕ್ಕೆ ಹಾಜರಾಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಚಿವರನ್ನ ಮತ್ತು ಇನ್ನಿತರ ಮುಖಂಡರನ್ನ ಕರೆದುಕೊಂಡು ಹೋಗೋಕೆ ಸರ್ಕಾರಿ ವಾಹನಗಳು ಇಲ್ಲಿ ಸಾಲಾಗಿ ನಿಂತಿದ್ದಾವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ವಿಶೇಷ ವಿಮಾನ ಆಗಮಿಸಿದ್ದು ಸಚಿವರು ಮತ್ತು ಇನ್ನಿತರರು ಆಗಮಿಸಿ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಇದರ ಜೊತೆಗೆ ಏನು ಇಡೀ ವಿಮಾನ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರ್ವಸನ್ನದ್ಧರಾಗಿ ಇಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ. ಯಾವ ರೀತಿಯಾಗಿ ಅಧಿವೇಶನದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಮತ್ತು ಅಭಿವೃದ್ಧಿ ಪರವಾದ ಒಂದು ಮಾತುಕತೆಗಳು ಕೇಳಿ ಬರ್ತಾವೆ ಅನ್ನೋದು ಈಗ ಕುತೂಹಲ ಮೂಡಿದೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಅಶೋಕ್ ಅಡಲಿ, ಟಿವಿ 9 ಬೆಳಗಾವಿ. ಕುಂದನಗಿರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಸುವರ್ಣಸೌಧದಲ್ಲಿ ಈ ಚಳಿಯ ಮಧ್ಯೆಯೂ ಏರುತ್ತಾ ಬಿಸಿ ಬಿಸಿ ಚರ್ಚೆ. ಉತ್ತರ ಕರ್ನಾಟಕ ಭಾಗ ಹಾಗೂ ಇಡೀ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಕುರಿತು ಬಿಸಿ ಬಿಸಿ ಚರ್ಚೆ ಆಗುವ ನಿರೀಕ್ಷೆ. ಸದ್ಯ ನಾವು ಏನು ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಇದು ಸಾಂಬ್ರಾ ವಿಮಾನ ನಿಲ್ದಾಣ. ಸದ್ಯ ಅಧಿವೇಶನಕ್ಕೆ ಹಾಜರಿರ್ತಕ್ಕಂಥ ಸಚಿವರ ದಂಡು ಮತ್ತು ವಿರೋಧ ಪಕ್ಷದ ನಾಯಕರು ಮತ್ತು ಗಣ್ಯರು ಇಲ್ಲಿಂದಲೇ ಆಗಮಿಸ್ತಾರೆ. ಏನು ನಿತ್ಯ ಬರ್ತಕ್ಕಂಥ ವಿಮಾನಗಳು ಇರ್ಬೋದು, ಅದ್ರ ಜೊತೆಗೆ ವಿಶೇಷ ವಿಮಾನಗಳ ಮೂಲಕ ಇಲ್ಲಿ ಸಚಿವರ ದಂಡು ಮತ್ತು ವಿರೋಧ ಪಕ್ಷದ ನಾಯಕರು ಇನ್ನಿತರ ಶಾಸಕರ ದಂಡು ಇಲ್ಲಿ ಹರಿದು ಬರ್ತಾ ಇದೆ. ಏನು ಅಧಿವೇಶನಕ್ಕಾಗಿ ಸಕಲ ಸಿದ್ಧತೆಗಳು ಇದಾಗಲೇ ಪೂರ್ಣಗೊಂಡಿದ್ದು ಒಂದು ರೀತಿಯಲ್ಲಿ ಇಡೀ ಬೆಳಗಾವಿ ಮಧುಗನಗಿತ್ತೆಯಂತೆ ಸಿಂಗಾರಗೊಂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಏನು ಹಲವಾರು ನಾಯಕರು, ಆಯಾ ಪಕ್ಷದ ನಾಯಕರು ತಮ್ಮ ತಮ್ಮ ಬ್ಯಾನರ್ ಬಂಟಿಂಗ್ಗಳನ್ನು ಪ್ರತಿಯೊಂದು ರಸ್ತೆಗಳಲ್ಲೂ ಹಾಕಿದ್ದಾರೆ. ಇಲ್ಲಿ ಬಂಟಿಂಗ್ ಮತ್ತು ಬ್ಯಾನರ್ಗಳು, ಪೋಸ್ಟರ್ಗಳ ಒಂದು ಜಾತ್ರೆ ನಡೀತಾ ಇದೆ ಅಂತ ಹೇಳಿದ್ರು ಸಹ ತಪ್ಪಾಗಲಾರದು. ಸದ್ಯ ಈಗಾಗಲೇ ಗೃಹ ಸಚಿವ ಪಿ ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು ಸೇರಿದಂತೆ ಇನ್ನಿತರರು ಇಲ್ಲಿ ವಿಮಾನದ ಮೂಲಕ ಆಗಮಿಸಿ ಸುವರ್ಣಸೌಧತ್ತ ತೆರಳಿದ್ದಾರೆ. ಮತ್ತಷ್ಟು ಸಚಿವರು ಮತ್ತು ಶಾಸಕರು ಇಲ್ಲಿ ವಿಮಾನದ ನಿಲ್ದಾಣದ ಮೂಲಕ ಈಗ ಅಧಿವೇಶನಕ್ಕೆ ಹಾಜರಾಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸಚಿವರನ್ನ ಮತ್ತು ಇನ್ನಿತರ ಮುಖಂಡರನ್ನ ಕರೆದುಕೊಂಡು ಹೋಗೋಕೆ ಸರ್ಕಾರಿ ವಾಹನಗಳು ಇಲ್ಲಿ ಸಾಲಾಗಿ ನಿಂತಿದ್ದಾವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಒಂದು ವಿಶೇಷ ವಿಮಾನ ಆಗಮಿಸಿದ್ದು ಸಚಿವರು ಮತ್ತು ಇನ್ನಿತರರು ಆಗಮಿಸಿ ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ. ಇದರ ಜೊತೆಗೆ ಏನು ಇಡೀ ವಿಮಾನ ನಿಲ್ದಾಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಇಲ್ಲಿ ನೋಡ್ಬೋದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರ್ವಸನ್ನದ್ಧರಾಗಿ ಇಲ್ಲಿ ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಏನು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ. ಯಾವ ರೀತಿಯಾಗಿ ಅಧಿವೇಶನದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಮತ್ತು ಅಭಿವೃದ್ಧಿ ಪರವಾದ ಒಂದು ಮಾತುಕತೆಗಳು ಕೇಳಿ ಬರ್ತಾವೆ ಅನ್ನೋದು ಈಗ ಕುತೂಹಲ ಮೂಡಿದೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಅಶೋಕ್ ಅಡಲಿ, ಟಿವಿ 9 ಬೆಳಗಾವಿ.